ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇತ್ತ ಮೈಸೂರಿನಲ್ಲಿ ಹೃದಯ ತಪಾಸಣೆಗೆ ಜನವೋ ಜನ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ನೂಕುನುಗ್ಗಲು ಉಂಟಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿರೀಕ್ಷೆಗೂ ಮೀರಿದ ಜನರಿಂದ ಸಾಕಷ್ಟು ಗೊಂದಲ ಉಂಟಾಗಿದೆ. ಜಿಲ್ಲೆಯಲ್ಲಿ ಹೃದಯ ತಪಾಸಣೆಗೆ ಜನರು ಮುಗಿಬಿದ್ದಿದ್ದಾರೆ. ಹೆಚ್ಚು ಪ್ಯಾನಿಕ್ ಆಗಿ ತಪಾಸಣೆಗೆ ಬರ್ತಾ ಇದ್ದಾರೆ ಜನರು. ನೂರಾರು ಸಂಖ್ಯೆಯಲ್ಲಿ ಆಸ್ಪತ್ರೆಗೆ ಬಂದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರಿಂದ ನೋಂದಣಿ ಮಾಡಿಕೊಳ್ಳೋಕೆ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋಕೆ ಆಸ್ಪತ್ರೆ ಸಿಬ್ಬಂದಿಗೆ ಕಷ್ಟದ ಪರಿಸ್ಥಿತಿ ಎದುರಾಗಿದೆ. ಸಿಬ್ಬಂದಿ ಇದ್ರೂ ಕೂಡ ಎಲ್ರಿಗೂ ನೋಂದಣಿ ಮಾಡೋದಕ್ಕಾಗ್ತಾ ಇಲ್ಲ. ಆದರೂ ಗುಂಪಾಗಿ ಜನ ಬರ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ಹೃದಯಾಘಾತ ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಎಲ್ಲೊಂದು ಕಡೆಯಲ್ಲಿ ಜನರಲ್ಲಿ ಭಯ ಆತಂಕ ಸರ್ವೇ ಸಾಮಾನ್ಯವಾಗಿ ಇದೆ. ನಮಗೆ ಏನಾಗುತ್ತೋ, ನಮ್ಮ ಹೃದಯದ ಆರೋಗ್ಯ ಹೇಗಿದೆ, ಹೀಗೆ ಚಿಂತೆಗಳು ಸರ್ವೇ ಸಾಮಾನ್ಯವಾಗಿ ಕಾಡುತ್ತೆ. ಹೀಗಾಗಿ ಹತ್ತಿರದ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ECG ಮಾಡಿಸೋದು ಅಥವಾ ಬೇರೆ ಬೇರೆ ತಪಾಸಣೆಗಳನ್ನು ಮಾಡಿಸೋದು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇದು ಮೈಸೂರಿನ ಜಯದೇವ ಆಸ್ಪತ್ರೆಯ ಸ್ಟೋರಿ. ನೋಡ್ತಾ ಇರ್ಬೋದು, ಜನಸಾಗರವೇ ಕಂಡು ಬರ್ತಾ ಇದೆ. ಒಂದು ಆಸ್ಪತ್ರೆಯ ಮುಂಭಾಗದಲ್ಲಿ ಇಷ್ಟು ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ತಮ್ಮ ಹೃದಯದ ಆರೋಗ್ಯದ ಕಾಳಜಿ, ಅವರಿಗಿರುವಂಥ ಆತಂಕ. ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿಗೆ ಜನ ಬರ್ತಾ ಇದೆ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಂಭವಿಸಿರುವಂಥ ಹೃದಯಾಘಾತ ಪ್ರಕರಣಗಳಿಂದ ಜನರು ಆತಂಕಕ್ಕೊಳಗಾಗಿದ್ದಾರೆ ಎನ್ನುವಂಥದ್ದು ವೆರಿ ಕ್ಲಿಯರ್. ಮೈಸೂರಿನ ಜಯದೇವ ಆಸ್ಪತ್ರೆಯ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ನಾನು ಹೇಳ್ತಾ ಇದ್ದೆ, ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾದಂತೆ ಜನರಲ್ಲೂ ಕೂಡ ಒಂದು ಕಡೆಯಲ್ಲಿ ಆತಂಕ ಎದುರಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮೈಸೂರು ಜಿಲ್ಲೆಯ ಪ್ರತಿನಿಧಿ ಸುರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ಜಯದೇವ ಆಸ್ಪತ್ರೆಯಲ್ಲಿ, ಅದು ಕೂಡ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ನೂಕುನುಗ್ಗಲೆ ಉಂಟಾಗ್ತಾ ಇದೆ. ಜನಸಾಗರವೇ ಹರಿದು ಬರ್ತಾ ಇದ್ದಾರೆ. ಇಷ್ಟೆಲ್ಲ ಸಿಬ್ಬಂದಿಯನ್ನ ಹೆಂಗ್ ಆಸ್ಪತ್ರೆ ಸಿಬ್ಬಂದಿ ನಿಯಂತ್ರಣ ಮಾಡಿದ್ರು ಅಂತ ಹೇಳಿ? ಖಂಡಿತವಾಗ್ಲೂ ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಆತನದ ಒಂದು ಪ್ರಕರಣ ಆದ ನಂತರದಲ್ಲಿ ಮೈಸೂರಿನಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಜನದಟ್ಟಣೆ ಮತ್ತೆ ಜನರು ಒಂದು ರೀತಿಯಲ್ಲಿ ಪ್ಯಾನಿಕ್ ಆಗಿರುವಂತಹ ಒಂದು ಪ್ರಕರಣಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಿರುವಂತದ್ದು. ಈಗಾಗಲೇ ಕಳೆದ 9 ದಿನಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಒಂದು ವಾತಾವರಣ ಇರುವಂತದ್ದು. ಆದ್ರೆ ಇವತ್ತು ಅತಿ ಹೆಚ್ಚಾಗಿ ಜನರು ಕೂಡ ಬಂದಿದ್ದಾರೆ. ಒಂದು ರೀತಿಯಲ್ಲಿ ಸಾಕಷ್ಟು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಯಾವ ರೀತಿಯಾಗಿ ಬ್ಯಾರಿಕೇಡ್ಗಳನ್ನ ಹಾಕಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ಈಗ ಆಸ್ಪತ್ರೆಗಳಲ್ಲೂ ಕೂಡ ಅತ್ಯಂತ ಒಂದು ಪ್ಯಾನಿಕ್ ಆಗಿರೋ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ರೋಗಿಗಳನ್ನ ಒಂದು ತಪಾಸಣೆ ಮಾಡುವಂತದ್ದು, ಜೊತೆಗೆ ಅವರಿಗೆ ನೋಂದಣಿ ಮಾಡುವಂತ ಕೆಲಸ ಕಾರ್ಯಗಳು ಕೂಡ ಆಗ್ತಿರುವಂತದ್ದು. ಆದ್ರೆ ಇವತ್ತು ಬೆಳಗಿನಿಂದಲೂ ಕೂಡ ಸಾಕಷ್ಟು ಬರೋಬ್ಬರಿ 2,000ಕ್ಕೂ ಹೆಚ್ಚು ಒಂದು ತಪಾಸಣೆಗೆ ಬಂದಿರೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಅಂದ್ರೆ ತುಂಬಾ ಪ್ಯಾನಿಕ್ ಮತ್ತೆ ಭಯದ ಒಂದು ವಾತಾವರಣದಿಂದ ಸಾಕಷ್ಟು ಆಗಿದೆ. ಒಂದು ಗ್ಯಾಸ್ಟ್ರಿಕ್ ಇದ್ರೂ ಕೂಡ, ಒಂದು ಸಾಮಾನ್ಯ ಏನಾದ್ರೂ ಹೊಟ್ಟೆ ನೋವು ಈ ರೀತಿಯಾಗಿ ಬಂದ್ರೂ ಕೂಡ ಒಂದು ರೀತಿಯಲ್ಲಿ ಎದೆಗೆ ಏನಾದ್ರು ಸಮಸ್ಯೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಆತಂಕಕ್ಕೆ ಜನರು ಕೂಡ ಒಳಗಾಗಿರುವಂತದ್ದು. ಹಾಗಾಗಿನೇ ಡಾಕ್ಟರ್ ಸದಾನಂದ್ ಅವರು ಕೂಡ ಅಂದ್ರೆ ಮೆಡಿಕಲ್ ಸೂಪರ್ಡೆಂಟ್ ಏನಿದ್ದಾರೆ, ಸೊ ಅವರು ಕೂಡ ಸಾಕಷ್ಟು ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ವರ್ಷಕ್ಕೆ 1 ಬಾರಿ ಕೇವಲ ಹೃದಯ ತಪಾಸಣೆಯನ್ನ ಮಾಡ್ಕೊಂಡ್ರೆ ಸಾಕು. ಅದನ್ನ ಹೊರತುಪಡಿಸಿದಂತೆ ತೀರಾ ಏನಾದ್ರೂ ಅದರದೇ ಆದಂತ ಅಂದ್ರೆ ಒಂದಷ್ಟು ರೋಗದ ಲಕ್ಷಣಗಳು ಕೂಡ ಕಂಡು ಬರುತ್ತೆ. ಅಂದ್ರೆ ಒಂದು ಬಲಗೈ ಆಗುವಂತದ್ದು, ಬಲಗೈ ಪೇನ್ ಆಗುವಂತದ್ದು, ಅದರ ಜೊತೆಗೆ ಹಾರ್ಟ್ ಅಲ್ಲಿ ಸಾಕಷ್ಟು ಸಮಸ್ಯೆ ಆಗುವಂತದ್ದು, ಉಸಿರಾಟದ ಒಂದು ಸಮಸ್ಯೆ ಆಗಿರ್ಬೋದು. ಈ ರೀತಿಯಾಗಿ ಏನಾದ್ರು ಇದ್ರೆ ಮಾತ್ರ ನೀವು ಒಂದು ರೀತಿಯಲ್ಲಿ ವೈದ್ಯರಿಗೆ ತಪಾಸಣೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿ ಅಂತೇಳಿ. ಆದ್ರೆ ಜನರು ಯಾವ್ದನ್ನು ಕೂಡ ಲೆಕ್ಕಿಸ್ತಾ ಇಲ್ಲ. ನೋಂದಣಿಯಲ್ಲಿ ಆ ದೃಶ್ಯವನ್ನ ಕೂಡ ನೋಡ್ಬೋದು, ನಾವು ಅಬ್ಸರ್ವ್ ಮಾಡಬಹುದು ಎಷ್ಟರ ಮಟ್ಟಿಗೆ ಜನರು ಆ ರೀತಿಯಾಗಿ ಪ್ಯಾನಿಕ್ ಆಗಿ ನೋಂದಣಿಯನ್ನ ಮಾಡ್ಕೊಂಡು ಮೊದಲು ಹೃದಯ ತಪಾಸಣೆ ಮಾಡಿಸ್ಕೋಬೇಕು ಅಂತೇಳಿ. ಈ ರೀತಿಯಾದಂತಹ ವಾತಾವರಣದಲ್ಲಿ ಸಾಕಷ್ಟು ಮಂದಿಗೆ ಹೃದಯಾಘಾತ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಕೇವಲ ಹೃದಯಾಘಾತ ಒಂದು ಮಾತ್ರ ಅಲ್ಲ, ಸಾಕಷ್ಟು ರೋಗಗಳಿಗೂ ಕೂಡ ಸಾಕಷ್ಟು ಜನ ಈಗಾಗಲೇ ಮೃತಪಟ್ಟಿರೋ ಒಂದು ಲಕ್ಷಣಗಳಿದೆ. ಆದ್ರೆ ಎಲ್ಲರೂ ಕೂಡ ಆತನದ ಪ್ರಕರಣ ಆದ ನಂತರದಲ್ಲಿ ಅತಿ ಹೆಚ್ಚಾಗಿ ಈ ರೀತಿಯಾಗಿ ಪ್ಯಾನಿಕ್ ಆಗಿರುವಂತದ್ದು ಇದೇ ಮೊದಲು. ಯಾಕಂದ್ರೆ ಈಗ ಸದ್ಯಕ್ಕೆ ಹಳೆ ಮೈಸೂರು ಭಾಗ, ಕೇವಲ ಮೈಸೂರು ಮಾತ್ರ ಅಲ್ಲ, ಹಳೆ ಮೈಸೂರು ಭಾಗದಲ್ಲಿರುವಂತಹ ಚಾಮರಾಜನಗರ ಆಗಿರ್ಬೋದು, ಹಾಸನ ಆಗಿರ್ಬೋದು, ಮೈಸೂರು, ಚನ್ನಪಟ್ಟಣ, ರಾಮನಗರ ಈ ರೀತಿಯಾಗಿ ಸಾಕಷ್ಟು ಒಂದು ಜನರು ಕೂಡ ಇಲ್ಲಿಗೆ ಬರ್ತಿರೋದ್ರಿಂದ ಸಾಕಷ್ಟು ರಶ್ ಆಗ್ತಾ ಇದೆ. ಇದರಿಂದ ಒಂದು ರೀತಿಯಲ್ಲಿ ಅಲ್ಲಿನ ಸಿಬ್ಬಂದಿಗಳಿಗೂ ಕೂಡ ಈಗಾಗಲೇ ಜಯದೇವ ಆಸ್ಪತ್ರೆ ಸಿಬ್ಬಂದಿಗಳ ಕೊರತೆ ಕೂಡ ಇದೆ. ಆದ್ರೂ ಕೂಡ ಇರುವಂತ ಸಿಬ್ಬಂದಿಗಳಲ್ಲೇ ಇಷ್ಟೆಲ್ಲಾ ಕಾರ್ಯನಿರ್ವಹಿಸಿದ್ರು ಕೂಡ ಯಾರ ಮಾತನ್ನು ಕೂಡ ಲೆಕ್ಕಿಸದೆ ಜನರು ಮೊದಲಿಗೆ ನಾವು ಹೃದಯ ತಪಾಸಣೆಯನ್ನ ಮಾಡಿಸ್ಬೇಕು ಅಂತ ಮುಂದಾಗಿರುವಂತದ್ದು ಒಂದು ರೀತಿಯಲ್ಲಿ ವಿಪರ್ಯಾಸ ಅಂತ ಹೇಳ್ಬೋದು. ಅದೇ ಏಕಾಏಕಿ ಸುಮ್ನೆ ಬಂದು ತಪಾಸಣೆ ಮಾಡಿ ಏನೂ ರಿಸಲ್ಟ್ ಇಲ್ಲ ಅಂತೇಳಿ ಒಂದು ರೀತಿಯಲ್ಲಿ ನಿಟ್ಟುರು ಬಿಟ್ಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿ ಜನರು ಹೇಳ್ತಿರುವಂತದ್ದು. ಆದ್ರೆ ವೈದ್ಯರು ಹೇಳ್ತಿರುವಂತದ್ದು ಇವತ್ತು ತಪಾಸಣೆ ಮಾಡ್ತೀರಾ, ಸಡನ್ ಆಗಿ ಏನಾದ್ರು ಹೃದಯ ಸಮಸ್ಯೆ ಅಂತ ಬಂದಾಗ ತಿರ್ಗಾ ವಾಪಸ್ ಬರೋದಕ್ಕಾಗತ್ತಾ? ಹಾಗಾಗಿ ಯಾವುದೇ ರೀತಿಯಾಗಿ ಪ್ಯಾನಿಕ್ ನೀವು ಆಗ್ಬೇಡಿ. ಮೊದಲಿಗೆ ಆರಾಮಾಗಿ ಆಹಾರವನ್ನು ಸೇವಿಸಿ, ಹೊರಗಡೆ ಪದಾರ್ಥಗಳೇನಿದೆ ಅದನ್ನ ಕಂಟ್ರೋಲ್ ಮಾಡಿ ಅನ್ನೋ ಸಲಹೆಯನ್ನು ಕೂಡ ಅಲ್ಲಿರುವಂತಹ ಜನರಿಗೆ ಮತ್ತೆ ಯಾರು ತಪಾಸಣೆ ಮಾಡ್ತಿದ್ರೆ ಅವರಿಗೆ ಕಿವಿ ಮಾತನ್ನು ಕೂಡ ಹೇಳಿರುವಂತದ್ದು. ಸಂಪತ್.
ಥ್ಯಾಂಕ್ ಯು ಸುರೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.